ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಸ್ಕೂಟಿ ಕಲಿಯೋ ಮನಸ್ಸಾಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ತುಂಬಾ ಜನ ಆ ವಿಡಿಯೋ ನೋಡಿದ್ದೀರಾ. ಸೊ ಹಾಗಾಗಿ ಮತ್ತೆ ಅದೇ ವಿಡಿಯೋ ಮಾಡುವ ಅಂತ ಅನ್ಕೊಂಡಿದ್ದೀನಿ. ಸ್ಕೂಟಿ ಕಲಿಯೋ ವಿಡಿಯೋ ನಂದು ಆಲ್ಮೋಸ್ಟ್ ಈಗ ಸ್ಕೂಟಿ ಕಲ್ತಾಗಿದೆ. ಈಗ ನಾನು ಒಬ್ಳೆ ತಗೊಂಡು ಹೋಗ್ತೀನಿ. ಸೊ ಹಾಗೆ ನಿಮಗೂ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಸ್ಕೂಟಿ ಕಲಿಯೋ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು. ಸೊ ಹೋಪ್ ಇದೆಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಇಲ್ಲಿ ಬಂದು ಕೀ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದೊಂದು ವೆಹಿಕಲ್ ಒಂದೊಂದು ಟೈಪಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ಜಸ್ಟ್ ಈ ಥರ ಮಾಡಿದ್ರೆ ಆನ್ ಆಗುತ್ತೆ. ಇದು ಬಂದು ಬ್ರೇಕು ಲೆಫ್ಟ್ ಸೈಡಲ್ಲಿ, ಆ್ಯಂಡ್ ರೈಟ್ ಸೈಡಲ್ಲಿ ಬಂದು ಎಕ್ಸ್ಲೇಟರ್. ಇದು ಬಂದು ಎಕ್ಸ್ಲೇಟರ್. ಈಗ ಗಾಡಿ ಹೇಗೆ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ. ಇಲ್ಲಿ ಈ ಥರ ಕೀ ಹಾಕಿ ಬ್ರೇಕ್ ಇಟ್ಕೊಳ್ಬೇಕು. ಬ್ರೇಕ್ ಇಟ್ಕೊಂಡ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು. ಬ್ರೇಕ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ವಿ. ಈಗ ನಾನು ಬ್ರೇಕ್ ಯಾವುದು ಎಕ್ಸ್ಲೇಟರ್ ಯಾವುದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದು ನಿಮಗೆ ಗೊತ್ತಾಗಿದೆ. ಈಗ ಸ್ವಲ್ಪನೇ ಎಕ್ಸ್ಲೇಟರ್ ಕೊಡಬೇಕು. ಬಾಲ ಸೈಡಲ್ಲಿದೆ ಅಲ್ವಾ ಎಕ್ಸ್ಲೇಟರ್, ಅದನ್ನು ಸ್ವಲ್ಪ ಕೊಡಬೇಕು. ಮತ್ತು ಈ ಸೈಡಲ್ಲಿರುವಂಥದ್ದು ಬ್ರೇಕನ್ನು ಮಾತ್ರ ಇಟ್ಕೊಂಡಿರಬೇಕು. ಬ್ರೇಕನ್ನು ಫುಲ್ ಇಟ್ಕೊಂಡು ಸ್ವಲ್ಪನೇ ಎಕ್ಸ್ಲೇಟರ್ ಕೊಡ್ತಾ ಗಾಡಿಯನ್ನು ಮೂವ್ ಮಾಡಬೇಕು. ಸ್ಟಾಪ್ ಹೀಗೆ. ಮತ್ತೆ ಈ ಕಡೆ ನೀವು ಗ್ರೌಂಡಲ್ಲಿ ಕಲಿಬೇಕು. ನಾನು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಕಲಿಯುವಾಗ ಗ್ರೌಂಡಲ್ಲಿ ಒಂದಿನ ಕಲ್ತಿದ್ದೀನಿ. ಅದಾದ್ಮೇಲೆ ಮನೆ ಅಂಗಳಲ್ಲಿ ಈ ತರ ರೌಂಡ್ ಹಾಕಿ ಕಲ್ತಿರೋದು. ಒಂದು 2-3 ದಿನ ಈ ತರನೇ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ನಾವು ರೋಡಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಮಗೆ ಒಂದು ಸ್ವಲ್ಪ ಭಯ ಹೋಗೋ ತನಕನೂ ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಗ್ರೌಂಡಲ್ಲಿ ಅಥವಾ ನಮ್ಮ ಮನೆ ಅಂಗಳದಲ್ಲಿ ಈ ಥರನೇ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ನಮಗೆ ಭಯ ಹೋಗಿದೆ ಅಂತ ಅನ್ಸಿದ ಮೇಲೆ, ಸ್ವಲ್ಪ ಬ್ಯಾಲೆನ್ಸಿಂಗ್ ಎಲ್ಲ ಸ್ವಲ್ಪ ನಮಗೆ ಕರೆಕ್ಟ್ ಆದಮೇಲೆ ರೋಡಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಾನು ಕೂಡ ಹಾಗೆ ಮಾಡಿದ್ದು. ಫಸ್ಟ್ ಗ್ರೌಂಡಲ್ಲಿ ಕಲಿತು ಅದಾದಮೇಲೆ ಮನೆ ಅಂಗಳದಲ್ಲಿ ತುಂಬ ಒಂದು 2-3 ದಿನ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾದಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನನಗೀಗ ಸ್ವಲ್ಪ ಬ್ಯಾಲೆನ್ಸಿಂಗ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ಆದಮೇಲೆ ಕನ್ಫರ್ಮ್ ಆದ್ಮೇಲೆ ನಾನು ರೋಡಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಸಡನ್ ಆಗಿ ನೀವು ರೋಡಲ್ಲೇ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಮಗೆ ಸ್ಟಾರ್ಟಿಂಗ್ ಬ್ಯಾಲೆನ್ಸಿಂಗ್ ಅಷ್ಟು ಗೊತ್ತಿರೋದಿಲ್ಲ ಅಲ್ಲ. ಸ್ವಲ್ಪ ಈ ತರ ಎಲ್ಲ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಬ್ರೇಕ್ ಅನ್ನ ಮಾತ್ರ ನೀವು ಇಟ್ಕೊಂಡಿರ್ಬೇಕು. ಬ್ರೇಕ್ ಬಿಡಬಾರ್ದು. ಬ್ರೇಕ್ ಅನ್ನ ಇಟ್ಕೊಂಡೇ ಇರ್ಬೇಕು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರೇಕ್ ಈ ತರ ಇಟ್ಕೊಂಡಿರ್ಬೇಕು. ಈ ತರ ಬಿಟ್ಬಿಡ್ಬೇಡಿ. ಈ ತರ ಬಿಡೋ ಹಾಗಿಲ್ಲ. ಇದನ್ನ ಯಾವಾಗ್ಲೂ ಈ ಬ್ರೇಕ್ ಅಲ್ಲಿ ಈ ಕೈ ಇರ್ಲೇಬೇಕು. ಇಲ್ಲಿ ನೀವೇನು ಮಾಡೋ ಹಂಗಿಲ್ಲ. ಈ ಎಕ್ಸ್ಲೇಟರ್ ಮೂವ್ ಮಾಡೋಂಗಿಲ್ಲ. ಎಕ್ಸ್ಲೇಟರ್ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಇರಲಿ. ಜಾಸ್ತಿ ಕೊಡಬೇಡಿ. ಗಾಡಿ ತುಂಬ ಫಾಸ್ಟಾಗಿ ಹೋಗುತ್ತೆ. ಸ್ವಲ್ಪ ಕೊಟ್ಟು ಕಲಿಬೇಕು ನಾವು ಸ್ಟಾರ್ಟಿಂಗಲ್ಲಿ. ಅಂದರೆ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಕಾಲು ಕೆಳಗೆ ಬ್ರೇಕ್ ಇಟ್ಕೊಂಡಿರ್ಬೇಕು. ಬ್ರೇಕ್ ಇಟ್ಕೊಂಡು ಸ್ವಲ್ಪ ನಾವು ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪ ಬ್ಯಾಲೆನ್ಸಿಂಗ್ ನಮಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಸೊ ಪ್ರಾಕ್ಟೀಸ್ ಆದಮೇಲೆ ಆ ಬ್ಯಾಲೆನ್ಸಿಂಗ್ ಸಿಗುತ್ತೆ ನಮಗೆ. ನೋಡಿ ಈ ಥರ ಆ ಕಡೆ ಈ ಕಡೆ ಎಲ್ಲ ಹೋದಂಗೆ ಆಗುತ್ತೆ. ಹ್ಯಾಂಡಲು ಆ ಕಡೆ ಈ ಕಡೆ ತಿರ್ಗ್ದಂಗೆಲ್ಲ ಆಗುತ್ತೆ. ಅದಕ್ಕೆಲ್ಲ ಹೆದರ್ಕೊಳ್ಬೇಕು ಅಂತ ಇಲ್ಲ. ನಮಗೆ ಕರೆಕ್ಟಾಗಿ ಬ್ರೇಕು ಮತ್ತು ಎಕ್ಸ್ಲೇಟ್ರಲ್ಲಿ ನಮ್ಮ ಗಮನ ಇದ್ದರೆ ಬೇಗನೆ ಕಲಿಬೋದು. ಎಕ್ಸ್ಲೇಟ್ರ್ ಸ್ವಲ್ಪ ಸ್ಲೋಗಿ ಕೊಟ್ಟು ಕಲಿಬೇಕು. ಹಾಗೆ ಬ್ರೇಕಲ್ಲಿ ಕೈ ಇರಬೇಕು. ಯಾವಾಗ ಬೇಕೋ ಆವಾಗ ಬ್ರೇಕ್ ಹಾಕಬೇಕು. ಫುಲ್ ಬ್ರೇಕ್ ಇಟ್ಕೊಂಡೇ ಇರಬಾರ್ದು.
ಆ ಥರ ಎಲ್ಲ ಬ್ರೇಕ್ ಆ್ಯಂಡ್ ಎಕ್ಸಲೇಟರ್ ಬಗ್ಗೆ ಸ್ವಲ್ಪ ಗಮನ ಇದ್ದರೆ ಆದಷ್ಟು ಬೇಗ ಕಲಿಬೋದು. ಮತ್ತು ಕಾಲು ಕೆಳಗೇನೆ ಇರಲಿ, ಈ ಥರ ಕೆಳಗಿಟ್ಟು ಕಲಿತ್ರೆ ನಮಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಕಾಲು ಮೇಲೆ ಇಟ್ಟು ಕಲಿಬೋದು. ಈಗ ನಾನಿಲ್ಲಿ ಕಾಲು ಕೆಳಗೆ ಇಟ್ಟು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ನಾವು ಡ್ರೈವ್ ಮಾಡುವಾಗ ಇಲ್ಲಿ ನೋಡಬಾರ್ದು, ಈ ಪ್ಲೇಸನ್ನು ನೋಡೋದಲ್ಲ, ರೋಡ್ ನೋಡಬೇಕು. ಈ ಥರ ನಾವು ಜಸ್ಟ್ ಇಲ್ಲಿ ಟೈರ್ ನೋಡಬಾರ್ದು, ನಾವು ಈ ಥರ ರೋಡ್ ನೋಡಬೇಕು. ಕಲಿಯುವಾಗ ಸ್ವಲ್ಪ ನೆಕ್ಸ್ಟ್ ಕೊಡಬೇಕು, ಸ್ವಲ್ಪ ಅಪ್ಪಲೆಲ್ಲ ನಾನೀಗ ಗಾಡಿನ ಇಲ್ಲಿ ಟರ್ನ್ ಮಾಡ್ತಾ ಇದ್ದೀನಿ, ಸೊ ಅದನ್ನ ತೋರಿಸ್ತಾ ಇದ್ದೀನಿ. ಈ ಥರ ಟರ್ನ್ ಮಾಡುವಾಗ ನೀವು ಇದು ಸ್ವಲ್ಪ ಹ್ಯಾಂಡಲನ್ನು ತಿರುಗಿಸ್ಬೇಕು. ನಿಮಗೆ ಟೈರ್ ತಿರುಗೋದು ಕಾಣುತ್ತೆ, ನೋಡ್ಕೊಳ್ಬೋದು. ಟೈರ್ ನೋಡಿ ತಿರುಗಿದೆ. ಈಗ ಸ್ವಲ್ಪ ಹ್ಯಾಂಡಲ್ನ ತಿರುಗಿಸಿ ಮತ್ತು ಮುಂದೆ ಜಾಗ ಇಲ್ಲ ಅಂತ ಹೇಳುವಾಗ ಸ್ವಲ್ಪ ಗಾಡಿನ ಹಿಂದೆ ಕೆಳ್ಕೊಳ್ಳಿ. ಹಿಂದೆ ಎಳೆಯುವಾಗ ಬ್ರೇಕ್ ಇಟ್ಕೊಳ್ಬೇಡಿ, ಬ್ರೇಕ್ ಇಟ್ಕೊಂಡ್ರೆ ಗಾಡಿ ಹಿಂದೆ ಬರಲ್ಲ. ಬ್ರೇಕ್ ಇಟ್ಕೊಳ್ಳೋದೆ ಹಾಗೆ ಹಿಂದೆ ತಂದು ಗಾಡಿನ ಮತ್ತು ಸ್ವಲ್ಪ ಸ್ವಲ್ಪ ಹ್ಯಾಂಡಲನ್ನು ತಿರುಗಿಸಿ ಒಂದು ಸ್ವಲ್ಪ ಎಕ್ಸಲೇಟ್ರ್ ಕೊಡಬೇಕು. ಬ್ರೇಕ್ ಕೂಡ ಇಟ್ಕೊಳ್ಳಿ. ಗಾಡಿನ ಹಿಂದೆ ತರುವಾಗ ಮಾತ್ರ ಬ್ರೇಕ್ ಬಿಡಿ. ಈಗ ಬ್ರೇಕ್ ಇಟ್ಕೊಂಡು ಸ್ವಲ್ಪ ಎಕ್ಸಲೇಟ್ರ್ ಕೊಟ್ಕೊಂಡು ಈ ಥರ ಟರ್ನ್ ಮಾಡಿದ್ರೆ ಆಯಿತು. ಅದು ಇದೇ ಥರ ಒಂದು 4-5 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನೋಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಈಗ ಇದು ತುಂಬ ಡೌನಲ್ಲಿದೆ. ಸೊ ಇಲ್ಲಿ ನಾವು ಕರೆಕ್ಟ್ ಇದು ಬ್ರೇಕನ್ನು ನೀವು ಫುಲ್ ಬ್ರೇಕ್ ಇಟ್ಕೊಳ್ಳಿ. ಬ್ರೇಕ್ ಅಂತೂ ಫುಲ್ ಬ್ರೇಕ್ ಇಟ್ಕೊಳ್ಳಿ, ಯಾಕಂದ್ರೆ ಇದು ರೋಡ್ ನೋಡ್ಬೋದು ನಿಮಗೆ ತುಂಬಾ ಸ್ಲೋ ಇದ್ರಲ್ಲಿದೆ, ಡೌನ್ ಅಲ್ಲಿದೆ ರೋಡು. ಬ್ರೇಕ್ ಅಲ್ಲಿ ಫುಲ್ ಈ ತರ ಬ್ರೇಕ್ ಇಟ್ಕೊಳ್ಳಿ, ಸ್ವಲ್ಪನೇ ಎಕ್ಸಲೇಟರ್ ಕೊಟ್ರೆ ಸಾಕು. ಬ್ರೇಕ್ ಅಂತೂ ಯಾವುದೇ ಕಾರಣಕ್ಕೂ ಬ್ರೇಕ್ ಇಂದ ಕೈ ತೆಗಿಬಾರ್ದು, ಬ್ರೇಕ್ ಅಲ್ಲಿ ಕೈ ಇರಲೇಬೇಕು ಈ ತರ. ಓಕೆ, ಈಗ ನಾವು ಹೋಗೋಣ. ನೋಡಿ, ನಿಮಗೆ ಜಾಸ್ತಿ ಭಯ ಆಗ್ತದೆ ಅಂತ ಹೇಳುವಾಗ ಫುಲ್ ಬ್ರೇಕ್ ಇಟ್ರೆ ಸಾಕು. ಬ್ರೇಕ್ ಇಡುವಾಗ ಗಾಡಿ ಕೂಡ ಸ್ಟಾಪ್ ಆಗುತ್ತೆ. ಎಕ್ಸಲೇಟರ್ ಸರಿ ನೋಡ್ಕೊಳ್ಳಿ, ತುಂಬಾ ಜಾಸ್ತಿ ಕೊಡಕ್ ಹೋಗ್ಬಾರ್ದು. ಸುಮ್ಮನೆ ಸ್ವಲ್ಪ ಈ ತರ ಸ್ವಲ್ಪ ಕೊಟ್ರೆ ಸಾಕು. ಆ್ಯಂಡ್ ನಾನು ಬ್ರೇಕ್ ಇಟ್ಕೊಳ್ಬೇಕು ಅಂತ ಹೇಳಿದ್ಮೇಲೆ ನೀವು ಬ್ರೇಕ್ ತುಂಬ ಟೈಟಾಗಿ ಇಟ್ಕೊಳ್ಬೇಡಿ. ಫುಲ್ ಟೈಟಾಗಿ ಇಟ್ಕೊಂಡ್ರೆ ಬ್ರೇಕು ಗಾಡಿ ಮೂವ್ ಆಗಲ್ಲ. ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಇಟ್ಕೊಳ್ಬೇಕು ಅಂತ ಹೇಳಿ. ಸ್ವಲ್ಪ ಪ್ರಾಕ್ಟೀಸ್ ಆಗೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಬ್ರೇಕ್ ಮೇಲೆ ಒಂದು ಬ್ಯಾಲೆನ್ಸ್ ಇರಬೇಕು, ಅಷ್ಟು ಬ್ರೇಕ್ ಇಟ್ಕೊಂಡು ಅದಾದಮೇಲೆ ಈ ಥರ ಸ್ವಲ್ಪ ಎಕ್ಸಲೇಟ್ರ್ ಕೊಡ್ಕೊಂಡು ಈ ಸ್ಲೋಪಲ್ಲಿ ಬರಬೇಕು. ಈಗ ನೋಡಿ, ನಾನು ಅಲ್ಲಿಂದ ಈ ಕಡೆ ಬಂದೆ. ತುಂಬ ಭಯ ಆಗ್ತಿದೆ ಅಂತ ಹೇಳುವಾಗ ಬ್ರೇಕನ್ನು ಫುಲ್ ಬ್ರೇಕ್ ಹಿಡೀರಿ. ಇಲ್ಲ ಅಂದರೆ ಸ್ವಲ್ಪ ಬ್ರೇಕ್ ಇಟ್ಕೊಂಡ್ರೆ ಸಾಕು. ಎಕ್ಸಲೇಟ್ರ್ ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಎಕ್ಸಲೇಟ್ರ್ ಕೊಟ್ಕೊಂಡು ಗಾಡಿ ಮೂವ್ ಆಗುತ್ತೆ. ಭಯ ಪಡೋಂಥ ಅವಶ್ಯಕತೆ ಏನೂ ಇಲ್ಲ. ಒಂದ್ಸಲ ಬಿದ್ದರೆ ಏನೂ ಆಗೋದಿಲ್ಲ ಅಂಥದ್ದೇನು. ನಾನು ತುಂಬ ಸಲ ಬಿದ್ದಿದ್ದೀನಿ. ಈ ಥರ ಸ್ವಲ್ಪ ಎಕ್ಸಲೇಟ್ರ್ ಕೊಟ್ಕೊಂಡು ನಿಧಾನಕ್ಕೆ ಗಾಡಿ ಮೂವ್ ಮಾಡ್ಕೊಂಡು ಬನ್ನಿ. ಇದೇ ಥರ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ನಾವು ಇನ್ನು ರೋಡಲ್ಲಿ ಹೋಗಿ ಕಲಿಬೋದು. ಈ ಥರ ಮೇನ್ ರೋಡ್ ಇದ್ದರೆ ತುಂಬಾ ಒಳ್ಳೆಯದು. ಸ್ಕೂಟಿ ಕಲಿಯೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಸಂಜೆ ಒಂದು 5:30ಗೆ ಮತ್ತು ಈ ಮಧ್ಯಾಹ್ನ ಟೈಮಲ್ಲೆಲ್ಲ ವೆಹಿಕಲ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ರೋಡಲ್ಲಿ. ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಕೂಡ ಅಷ್ಟೇ, ನಮ್ಮದು ಒಂದು 5:30-6 ಗಂಟೆ ಆಗ್ತಾ ಬಂತು. ಈಗ ಸ್ವಲ್ಪ ವೆಹಿಕಲ್ ಎಲ್ಲ ಕಮ್ಮಿ ಇದೆ, ಹಾಗಾಗಿ ಈಗ ರೋಡಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ರೋಡಲ್ಲಿ ಕೂಡ ಅಷ್ಟೇ, ನಮಗೆ ಆ್ಯಕ್ಚುಲಿ ರೋಡಲ್ಲಿ ತುಂಬಾ ಈಸಿ ವೆಹಿಕಲ್ ತೊಗೊಂಡು ಹೋಗೋದಕ್ಕೆ. ಬಟ್ ಹೆದರ್ಕೊಳ್ಬಾರ್ದು, ಕಾನ್ಫಿಡೆಂಟ್ ಆಗಿರಬೇಕು. ವೆಹಿಕಲ್ಸ್ ಮುಂದೆಯಿಂದ ಬರುವಾಗ ಭಯ ಪಟ್ಕೊಳ್ಬಾರ್ದು. ಭಯ ಪಟ್ಕೊಂಡ್ರೆ ನಮಗೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ.
ಸೊ ವೆಹಿಕಲ್ಸ್ ಬರುವಾಗ ಮೆಲ್ಲ ಸ್ಲೋ ಮಾಡಿ ಅಲ್ಲೇ ಸ್ಟಾಪ್ ಮಾಡಿಬಿಡಿ. ಭಯ ಪಟ್ಕೊಂಡ್ರೆ ಯಾವ ಕೆಲಸ ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ನಮಗೆ ಕಲಿಬೇಕು, ಕಾನ್ಫಿಡೆಂಟ್ ಆಗಿದ್ದು ಕಲಿಲೇಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕಲಿಬೋದು. ಆ್ಯಂಡ್ ವೆಹಿಕಲ್ಸ್ ನೋಡಿ ಎಲ್ಲ ಭಯ ಪಟ್ಕೊಳ್ಳೋದು ಬೇಡ. ವೆಹಿಕಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ಲೋ ಮಾಡಿ, ಹಾಗೆ ಅಲ್ಲಿ ಬ್ರೇಕ್ ಹಿಡಿದು ಗಾಡಿಯನ್ನು ಸ್ಟಾಪ್ ಮಾಡಿ ವೆಹಿಕಲ್ ಹೋದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು. ಇದೇ ಥರ ಒಂದು 2-3 ದಿನ ಪ್ರಾಕ್ಟೀಸ್ ಆದಮೇಲೆ ಆರಾಮ್ಸೆ ನಮಗೆ ತೊಗೊಂಡೋಗ್ಬೋದು. ಆ್ಯಂಡ್ ಇದು ಇನ್ನೊಂದು ಇಂಪಾರ್ಟೆಂಟ್, ಈ ಥರ ಟರ್ನ್ ಮಾಡೋದು ಕೂಡ ಕಲಿಬೇಕು ನಾವು ಮುಂಚೆನೇ, ಮತ್ತೆ ಇಲ್ಲದ್ರೆ ಕಷ್ಟ ಆಗಿಬಿಡುತ್ತೆ. ಮತ್ತು ಈ ಥರ ಸ್ಲೋ ಆಗಿ ಸ್ವಲ್ಪ ಎಕ್ಸಲೇಟರ್ ಕೊಟ್ಕೊಂಡು ಬ್ರೇಕ್ ಇಟ್ಕೊಂಡು ಮೆಲ್ಲ ಟರ್ನ್ ಮಾಡಿ ರೋಡಲ್ಲಿ ನಾವು ಟರ್ನ್ ಮಾಡೋದು ಕೂಡ ಕಲಿಬೇಕು. ಆಫ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಫುಲ್ ಬ್ರೇಕಲ್ಲಿ ಕೈ ಇರಲಿ. ಫುಲ್ ಬ್ರೇಕ್ ಇದನ್ನ ಬ್ರೇಕ್ ಇಟ್ಕೊಂಡು ಆದಮೇಲೆ ಇಲ್ಲಿ ಇದನ್ನ ಕೀಯನ್ನು ಈ ಕಡೆ ಟರ್ನ್ ಮಾಡಿದ್ರೆ ಆಯ್ತು. ಇಲ್ಲಿ ಆಫ್ ಅಂತ ಬರ್ದಿದ್ದಾರೆ ನೋಡಿ, ಮೆನ್ಷನ್ ಮಾಡಿದ್ದಾರೆ ಆಫ್ ಅಂತ ಹೇಳಿ. ಸ್ಕೂಟಿ ಕಲಿಯೋರು ಆದಷ್ಟು ಬೇಗ ಕಲಿಯಿರಿ, ಕಾನ್ಫಿಡೆಂಟ್ ಆಗಿರಿ, ಭಯ ಪಟ್ಕೊಳ್ಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಟ್ಟಿಗೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.